ಕೊಡಗಿನ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ಪ್ರಶ್ನಿಸಿ ಕಾನೂನು ಮೊರೆ ಹೋಗಲು ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನ ಕೊಡಗು ಜಿಲ್ಲಾ ಶಾಖೆ ನಿರ್ಧರಿಸಿದೆ. ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಹೊಣೆಗೇಡಿತನವನ್ನು ಪ್ರಶ್ನಿಸಿರುವ ಸಂಘಟನೆ ಅಧ್ಯಕ್ಷ ಹರೀಶ್ ಆಚಾರ್ಯ ಮಾಹಿತಿ ಹಕ್ಕಿನಡಿ ಕೇಳಿದ ಯಾವುದೇ ಮಾಹಿತಿ ನೀಡದೆ ಸತಾಯಿಸುತ್ತಿರುವ ಬಗ್ಗೆ ಮಾಧ್ಯಮಗಳ ಗಮನ ಸೆಳೆದರು. ಉಲುಗುಲಿ ಗ್ರಾಮದಲ್ಲಿ 11.55 ಎಕರೆ ಭೂ ಪರಿವರ್ತಿತ ನಿವೇಶನದಲ್ಲಿ 33 ಸೆಂಟ್ ಸರ್ಕಾರಿ ಜಾಗ ಉಳಿದುಕೊಂಡಿದ್ದರೂ ಇದಕ್ಕೆ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿಲ್ಲ. ಕೋಟ್ಯಾಂತರ ಬೆಲೆ ಬಾಳುವ ಈ ಜಾಗ ಅನ್ಯರ ಪಾಲಾಗುವ ಸಾಧ್ಯತೆ ಇದ್ದರೂ ದುರುದ್ದೇಶದಿಂದ ಜಾಗವನ್ನು ಬೇರ್ಪಡಿಸದೆ ಸರ್ಕಾರಕ್ಕೆ ವಂಚನೆ ಮಾಡಲು ಯತ್ನಿಸಿರುವುದು ಬೆಳಕಿಗೆ ಬಂದಿದೆ. ಇನ್ನೊಂದೆಡೆ ಕೃಷಿ ಜಾಗವನ್ನು ಸೈಟ್ಗಳಾಗಿ ಪರಿವರ್ತನೆ ಮಾಡಿದ ಬಳಿಕ ಅದರ ಮಾಲೀಕರೇ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕಿದೆ. ಆದರೆ ಪಂಚಾಯಿತಿಯೇ ಮುತುವರ್ಜಿ ವಹಿಸಿ ಮೂಲಭೂತ ಸೌಲಭ್ಯ ಒದಗಿಸುವ ಮೂಲಕ ಸರ್ಕಾರಕ್ಕೆ ಬರಬೇಕಾಗಿರುವ ಹಣವನ್ನು ಪೋಲು ಮಾಡಲಾಗುತ್ತಿದೆ ಎಂದು ಹರೀಶ್ ಆಚಾರ್ಯ ಆರೋಪಿಸಿದರು. ಹಲವು ಲೇಔಟ್ಗಳಲ್ಲಿ ಕೆಲವರು ಎಕರೆಗಟ್ಟಲೆ ಜಾಗವನ್ನು ಪರಿವರ್ತನೆ ಮಾಡಿಕೊಂಡು ಇದೇ ದಾಖಲೆ ಆಧಾರದಲ್ಲಿ ಸೈಟ್ಗಳಾಗಿ ಪರಿವರ್ತಿಸಿದ್ದಾರೆ. ಇಲ್ಲೂ ಸರ್ಕಾರಕ್ಕೆ ಸೇರಬೇಕಾದ ಹಣ ಸೋರಿಕೆಯಾಗಿದೆ ಎಂದು ಆರೋಪಿಸಿದ ಅವರು, ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಮೀನು ಮಾಂಸ ಮಾರಾಟಕ್ಕೆಂದು ನಿಗದಿತ ಸರ್ವೆ ನಂಬರ್ ಬದಲು ಬೇರೆಡೆ ಶೆಡ್ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಜಾಗವು ಪಂಚಾಯಿತಿ ಹೆಸರಿನಲ್ಲಿ ನೋಂದಣಿಯಾಗಿಲ್ಲ. ಹೀಗಿರುವಾಗ ಯಾವ ಆಧಾರದಲ್ಲಿ ಶೆಡ್ ನಿರ್ಮಿಸಲಾಗಿದೆ ಎಂಬ ಪ್ರಶ್ನೆ ಕಾಡುತ್ತಿದೆ. ಈ ಬಗ್ಗೆ ಆರ್ಟಿಐ ಅಡಿಯಲ್ಲಿ ಮಾಹಿತಿ ಕೇಳಿದಾಗ ತಪ್ಪು ಮಾಹಿತಿ ನೀಡಲಾಗಿದೆ. ಅಲ್ಲದೆ ಮಾಹಿತಿ ಕೇಳಿದವರಿಗೆ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಹರೀಶ್ ಆಚಾರ್ಯ ಗಂಭೀರ ಆರೋಪ ಮಾಡಿದರು. 6 ತಿಂಗಳಿಗೊಮ್ಮೆ ಗ್ರಾಮಸಭೆ ನಡೆಸುವ ಬದಲು ಕಳೆದ 5 ವರ್ಷಗಳಲ್ಲಿ ಕೇವಲ 3 ಸಭೆಗಳನ್ನು ನಡೆಸಲಾಗಿದೆ. ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆ ನಡೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಜನರ ಹಿತಾಸಕ್ತಿಯನ್ನು ಕೇಳುತ್ತಿಲ್ಲ ಎಂದು ಹೇಳಿದ ಅವರು, 3 ಅಂತಸ್ತಿನ ಕಟ್ಟಡಕ್ಕೆ ಪರವಾನಗಿ ಪಡೆದ ಮಾಲೀಕರೊಬ್ಬರು 5 ಅಂತಸ್ತಿನ ಕಟ್ಟಡ ನಿರ್ಮಿಸಿದ್ದರೂ ಪಂಚಾಯಿತಿ ಕಣ್ಮುಚ್ಚಿ ಕುಳಿತಿದೆ ಎಂದು ಆರೋಪಿಸಿದರು. ಅನುಮತಿ ಇಲ್ಲದಿದ್ದರೂ ಈ ಕಟ್ಟಡದಲ್ಲಿ ಲಾಡ್ಜ್ ಕಾರ್ಯಾಚರಿಸುತ್ತಿದೆ. ಜನರ ದೂರನ್ನು ಸಭೆಗಿಡಬೇಕಾದ ಪಿಡಿಒ ಮನವಿ ಪತ್ರವನ್ನೇ ಮರೆಮಾಚಿದ್ದಾರೆ ಎಂದು ಅವರು ಆರೋಪಿಸಿದರು. ಒಂದೆಡೆ ಪಂಚಾಯಿತಿಯು ಸರ್ಕಾರಕ್ಕೆ ಸಲ್ಲಬೇಕಾದ ತೆರಿಗೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದರೆ, ಇನ್ನೊಂದೆಡೆ ಸಮರ್ಪಕ ಮಾಹಿತಿ ನೀಡದೆ ದುರುಪಯೋಗ ಮಾಡಿಕೊಳ್ಳುತ್ತಿರುವ ಶಂಕೆ ಇದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಮೊರೆ ಹೋಗಲಾಗುವುದು ಎಂದು ಹರೀಶ್ ಆಚಾರ್ಯ ಹೇಳಿದರು. ಒಂದು ತೀರ್ಮಾನ ಮೇಲೆ ಅಲ್ಲಿ ಇರುವಂತ ಎಲ್ಲ ಪಾನಿಪುರಿ ಅಂಗಡಿಗಳು ವಿತೌಟ್ ಲೈಸೆನ್ಸ್ ಇರುವಂತದ್ದು ಎತ್ತವಿ ಅಂತೇಳಿ ಮಾಡಿದ್ರು. ಇದನ್ನ ಪಂಚಾಯತ್ನವರು ಕೇವಲ 2 ಗಾಡಿಗಳನ್ನ ತೆಗೆದು ಅಲ್ಲಿ ಆ ಕನ್ನಡ ವೃತ್ತದಲ್ಲಿ ಮತ್ತೊಂದು ಪಾನಿಪುರಿ ಅಂಗಡಿ, ಅದಕ್ಕೆ ಲೈಸೆನ್ಸ್ ಏನಿಲ್ಲ, ಅದನ್ನು ಈಗ ಕೂಡ ಇಟ್ಟು ನಡೆಸ್ತಾ ಇದ್ದಾರೆ. ಅಲ್ಲಿ ವಾಹನಗಳ ದಟ್ಟಣೆ ಮತ್ತು ಸಾರ್ವಜನಿಕರ ಓಡಾಟ, ಶಾಲಾ ಮಕ್ಕಳ ಓಡಾಟಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಕಾರ್ಯಕರ್ತರು ಕೂಡ ಒಂದು ಲಾಯರ್ ಮುಖಾಂತರ ಅವರಿಗೆ ಒಂದು ಪತ್ರ ಕೂಡ ಬರೆದು ಕಳಿಸಿದ್ದಾರೆ. ಪಂಚಾಯತ್ಗೆ ಹೀಗಾಗಿದೆ, ನೀವು ಅದನ್ನು ಸರಿ ಮಾಡಬೇಕು ಅಂತ. ಆದರೆ ಪಂಚಾಯತ್ ಪಿಡಿಒ ಅಧಿಕಾರಿ ಅದನ್ನು ಎಲ್ಲೂ ಪಬ್ಲಿಕ್ ಮೀಟಿಂಗಿನಲ್ಲಿ ಇಡದೆ ಅದನ್ನು ಹಾಗೆ ಅಲ್ಲಿ ಮರೆಮಾಚಿಕೊಂಡು ಇಟ್ಕೊಂಡಿದ್ದಾರೆ. ಇವಾಗಲೂ ಅಲ್ಲೊಂದು ಆ ಪಾನಿಪುರಿ ಅಂಗಡಿ ನಡೀತಾ ಇದೆ. ಇದರಿಂದ ಬಹಳ ಕಷ್ಟ ಆಗ್ತಾ ಇದೆ. ಆಮೇಲೆ 6 ತಿಂಗಳಿಗೆ ಒಂದ್ಸಲ ಪಂಚಾಯಿತಿ ಸಭೆ ನಡಿಬೇಕು. ತಿಂಗಳಿಗೊಂದ್ಸಲ ಸಾರ್ವಜನಿಕ ಸಭೆಗಳು ಕೂಡ ನಡಿಬೇಕಾಗತ್ತೆ. ಸಾರ್ವಜನಿಕರ ಅಹವಾಲುಗಳನ್ನ ಕೇಳಕ್ಕೆ ಸುಮಾರು 5 ವರ್ಷದಿಂದ ಕೇವಲ 3 ಪಂಚಾಯತ್ ಸಭೆಗಳು ನಡೆದಿದೆ ಅಷ್ಟೇ. ಆಮೇಲೆ ಸಾಮಾನ್ಯ ಸಾರ್ವಜನಿಕರ ಸಭೆಯನ್ನ, ಗ್ರಾಮ ಸಭೆಯನ್ನ ತಿಂಗಳಿಗೊಂದ್ಸಲ ನಡೆಸೋದೇ ಇಲ್ಲ. ಕಾರಣ ಇಷ್ಟೇ, ಇಲ್ಲಿ ನೇರವಾಗಿ ಗೊತ್ತಾಗ್ತಾ ಇದೆ. ಅವರು ನೇರವಾಗಿ ಸಭೆಗಳನ್ನ ಮಾಡಿದಾಗ, ಈ ಗ್ರಾಮ ಸಭೆಗಳನ್ನು ಇತ್ಯಾದಿಗಳನ್ನ ಮಾಡಿದಾಗ ಅಲ್ಲಿರುವ ಸದಸ್ಯರು ಅಥವಾ ಸಾರ್ವಜನಿಕರು ನಾವು ಕೊಟ್ಟಂತ ಅಪ್ಲಿಕೇಶನ್ ಅನ್ನ ನೀವು ಏನ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆ ಕೇಳುವಂತ ಸಂದರ್ಭಗಳಲ್ಲಿ ಇವರು ಉತ್ತರ ಕೊಡಬೇಕಾಗತ್ತೆ. ಅಥವಾ ಯಾವುದೋ ಒಂದು ಲಾಯರ್ ನೋಟಿಸ್ಗಳಾಗಲಿ ಅಥವಾ ಇನ್ನೊಂದು ಲೆಟರ್ಗಳಾಗಲಿ ಬಂದಾಗ ಗ್ರಾಮ ಸಭೆಯಲ್ಲಿ ಇಟ್ಟು ಅದನ್ನ ಚರ್ಚೆಗಳನ್ನು ಮಾಡಬೇಕಾಗತ್ತೆ. ಅವುಗಳನ್ನ ಯಾವುದನ್ನು ಕೂಡ ಇವರು ಮಾಡ್ತಾ ಇಲ್ಲ. ಆದ ಕಾರಣ ಯಾವುದೇ ಪಂಚಾಯತ್ ಅಧಿಕಾರಿಗಳು ಅಥವಾ ಪಂಚಾಯತ್ ಪ್ರಜಾಪ್ರತಿನಿಧಿಗಳು, ಆರಿಸಿ ಬಂದ ಮುಖ್ಯ ಅಧ್ಯಕ್ಷರು ಸಾರ್ವಜನಿಕರಿಗೆ ಆಗುವಂತ ತೊಂದರೆಗಳನ್ನ ಅಥವಾ ಸಾರ್ವಜನಿಕರಿಗೆ ಅವರ ಟ್ಯಾಕ್ಸ್ ಹಣವನ್ನ ಲಾಸ್ ಆಗುವಂತೆ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಯಾರೇ ಲೇಔಟ್ಗಳು ಕೂಡ ಮಾಡಿದ್ರೆ ಆ ಲೇಔಟ್ಗಳಿಗೆ ಬೇಕಾದಂತ ಮೂಲ ಸವಲತ್ತುಗಳನ್ನ ಎಲ್ಲವನ್ನ ಲೇಔಟ್ ಓನರ್ಗಳು ಮಾಡಿಕೊಡ್ಬೇಕಾಗತ್ತೆ. ಅಲ್ಲಿ ಕೆಲವು ಸುದ್ದಿಕೊಪ್ಪದಲ್ಲಿ ಕೆಲವು ಲೇಔಟ್ಗಳಲ್ಲಿ ನೀರುಗಳು ಬಂದು ಮೂಲಭೂತ ಸವಲತ್ತುಗಳು ಸರಿ ಇಲ್ಲದೆ, ಚರಂಡಿಗಳು, ರಸ್ತೆಗಳು ಇತ್ಯಾದಿಗಳು ಸರಿ ಇಲ್ಲದೆ ಸುಮಾರು ಮನೆಗಳಿಗೆ ನೀರುಗಳೆಲ್ಲ ಬಂದು ಅದನ್ನು ಅವರು
ಆದರೆ ಅವರಿಗೆ 9 and 11 ಈ ಒಂದು ಇದು ಯಾವ ರೀತಿ ಪರವಾನಗಿ ನೀಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಎಲ್ಲ ಮೂಲಭೂತ ಸವಲತ್ತುಗಳು ಸರಿಯಾದ ಮೇಲೆ ಮಾತ್ರ ಕೊಡಬೇಕು, ಅದಿಲ್ಲದೆ ಕೊಡಬಾರ್ದು. ಇದರ ಬಗ್ಗೆ ಎಲ್ಲ ತನಿಖೆ ಆಗಬೇಕು. ನಾವು ಇದ್ರ ಬಗ್ಗೆ ನಮ್ಮ ರೆವಿನ್ಯೂ ಮಿನಿಸ್ಟ್ರೇಟ್ ಮತ್ತು ರೆವಿನ್ಯೂ ಸ್ಟೇಟ್ ಕಮಿಷನರ್, ಜಿಲ್ಲಾಧಿಕಾರಿಗಳು, ಸಿಇಒ ಮತ್ತು ಇಒ ಇವರಿಗೆಲ್ಲರಿಗೂ ನಾವು ಇದಕ್ಕೆ ಒಂದು ಮನವಿಯನ್ನು ಕೊಡ್ತೀವಿ. ಇದನ್ನು ಸರಿಪಡಿಸಬೇಕು. ಸರ್ಕಾರಕ್ಕಾದಂಥ ಲಾಸ್ ಮತ್ತು ಸಾರ್ವಜನಿಕರ ಟ್ಯಾಕ್ಸಿಗಾದಂಥ ಅನ್ಯಾಯಗಳನ್ನ ಸರಿಪಡಿಸಬೇಕು ಅಂತ ಕೊಡ್ತೀವಿ. ಇಲ್ಲ ಅಂತಾದ್ರೆ ನಾವು ಅದಕ್ಕೆ ಗೋಷ್ಠಿಯಲ್ಲಿ ಸಂಘಟನೆ ಪ್ರತಿನಿಧಿಗಳಾದ ಚೌರೀರ ರಮೇಶ್, ಅಮ್ಮನಂಡ ಸತೀಶ್ ಪೆಮ್ಮಯ್ಯ, ವ್ಯಾಪಾರಿ ಲತೀಫ್, ಅಮ್ಮನಂಡ ಪೂರ್ಣಚ್ಚ ಮತ್ತು ದಿನೇಶ್ ಕುಮಾರ್ ಹಾಜರಿದ್ದರು.